ಇದು ನೋಡಿ ಕಸ್ಟಮರು ಬೇರೆಯವ್ರ ಹತ್ರ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರಂತೆ. ಸ್ಲೀವ್ಸ್ಗೆ ಈ ರೀತಿ ಡಿಸೈನ್ ಇಟ್ಸ್ಕೊಂಡಿದ್ದಾರೆ. ಅಂದರೆ ಓವಲ್ ಶೇಪಲ್ಲಿ ಈ ರೀತಿ ಓಪನ್ ಬರುತ್ತೆ ವೇರ್ ಮಾಡಿದಾಗ. ಓಕೆನಾ, ಸ್ವಲ್ಪ ದಿನ ಹಾಕ್ಕೊಂಡಿದ್ದಾರೆ, ಬಟ್ ಆಮೇಲೆ ಇವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗಿರಬೇಕು. ಅದಕ್ಕೆ ನನ್ನ ಹತ್ರ ತೊಗೊಂಡು ಬಂದು ಈ ಓಪನಿಂಗ್ ಇದೆಯಲ್ಲ ಇದನ್ನು ಕ್ಲೋಸ್ ಮಾಡಿಕೊಡಿ, ಯಾವುದಾದ್ರೂ ಮ್ಯಾಚಿಂಗ್ ಬಟ್ಟೆ ಇದ್ದರೆ ಅಂತ ಅಂದ್ಬಿಟ್ಟು ಕೊಟ್ಬಿಟ್ಟು ಹೋದರು. ಯಾವಾಗಲೂ ನನಗೆ ಬ್ಲೌಸ್ಗಳು ಸ್ಟಿಚ್ ಮಾಡೋಕ್ಕೆ ಬಂದಾಗ ನಾನು ಅದನ್ನು ಬ್ಲೌಸ್ ಸ್ಟಿಚ್ ಮಾಡಿ ಆದಮೇಲೆ ಆ ಬ್ಲೌಸ್ ಪೀಸ್ ಏನಿರುತ್ತೆ ಮಿಕ್ಕಿರುತ್ತಲ್ಲ ಬಟ್ಟೆ, ಅದು ಏನಕ್ಕಾದರೂ ಯೂಸ್ ಆಗೋಷ್ಟು ಮಿಕ್ಕಿದ್ರೆ, ಅಂದರೆ ಸ್ವಲ್ಪ ಜಾಸ್ತಿ ಮಿಕ್ಕಿದ್ರೆ ಅದನ್ನು ಎತ್ತಿಟ್ಬಿಡ್ತೀನಿ. ನೋಡಿ ಆ ಥರ ಎತ್ತಿಟ್ಟಿದ್ದಕ್ಕೆ ನನಗೆ ಇವಾಗ ಯೂಸಿಗೆ ಬಂತು ಬಟ್ಟೆ. ನೋಡಿ ಈ ಕಲರ್ ನನ್ನ ಹತ್ರ ಬಟ್ಟೆ ಇತ್ತು, ಇಲ್ಲಿ ಬ್ಲೌಸಲ್ಲಿ ಪರ್ಪಲ್ ಇದೆಲ್ಲ, ಈ ಕಲರ್ ಇದ್ದಿದ್ರೆ ಕಾಂಟ್ರಾಸ್ಟಿ ಆಗಿ ಚೆನ್ನಾಗಿರ್ತಿತ್ತು. ಬಟ್ ನನ್ನ ಹತ್ರ ಈ ಕಲರ್ ಅವೈಲಬಲ್ ಇರಲಿಲ್ಲ, ಹಾಗಾಗಿ ನಾನು ಬ್ಲೌಸ್ ಪೀಸ್ ಯಾವ ಕಲರ್ ಇದೋ ಅದೇ ಕಲರ್ ಬಟ್ಟೆ ಇತ್ತು, ಅದರಲ್ಲೇ ಡಿಸೈನ್ ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ಒಂದು ಸ್ಲೀವ್ಸ್ಗೆ ಡಿಸೈನ್ ಮಾಡಿದ್ದೀನಿ, ಯಾವ ರೀತಿ ಬರುತ್ತೆ ಅಂತ ನೋಡ್ತಾ ಇರ್ಬೋದು ನೀವು. ಈ ರೀತಿ ಕಾಣುತ್ತೆ. ಓಪನಿಂಗ್ ಇತ್ತಲ್ಲ ಇದೊಂಥರ ಈಗ ಪ್ಯಾಚ್ ವರ್ಕ್ ಥರ ಡಿಸೈನ್ ಈ ರೀತಿ ಕಂಪ್ಲೀಟ್ ಮಾಡಿದ್ದೀನಿ ಒಂದು ಸೈಡು. ಈಗ ಇದಕ್ಕೆ ಯಾವ ರೀತಿ ಮಾಡೋದು ಈ ಥರ ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ನೋಡಿ ಈ ಡಿಸೈನ್ ಮಾಡೋಕ್ಕೆ ನಾನಿಲ್ಲಿ 8 ಪೀಸ್ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಇದು ಮೆಷರ್ಮೆಂಟ್ ಕೂಡ ಹೇಳ್ಕೊಡ್ತೀನಿ. ಇದು ಚಿಕ್ಕ ಚಿಕ್ಕ ಬಟ್ಟೆ ಇದೆಲ್ಲ, ಇದು 2 ಇಂಚು 2 ಇಂಚು, ಅಂದರೆ ಉದ್ದನೂ 2 ಇಂಚು ಅಗಲನೂ 2 ಇಂಚು. ಅದೇ ರೀತಿ ಇದು 1 ಇಂಚ್ ಎಕ್ಸ್ಟ್ರಾ, ಇದು 3 ಇಂಚ್ ಬಟ್ಟೆದು. ನೆಕ್ಸ್ಟ್ ಇದು 4 ಇಂಚು ಅಡ್ಡ ಮತ್ತು ಉದ್ದ ಎರಡು ಸೇಮ್ ಓಕೆನಾ. ಇದು 2 ಇಂಚು, ಇದು 3 ಇಂಚು, ಇದು 4 ಇಂಚು, ಹಾಗೆಯೇ ಇದು 5 ಇಂಚು. 5 ಇಂಚ್ ತನಕ ಮಾತ್ರ ನಾನು ತೊಗೊಂಡಿರೋದು. ಅದಾದಮೇಲೆ ಮತ್ತೆ 4 ಇಂಚ್ದು 4 ಪೀಸ್ಗಳನ್ನ ತೊಗೊಂಡಿದ್ದೀನಿ. ಇದು ಮೆಷರ್ಮೆಂಟ್ ಬಂದು ಎಲ್ಲ ಸ್ಲೀವ್ಸ್ಗೂ ಸೇಮ್ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ, ಯಾಕಂದರೆ ಇದು ನೋಡಿ ಇದು ಸಣ್ಣ ಅಳತೆ ಬ್ಲೌಸ್ ಆಯಿತಾ. ಸಣ್ಣ ಅಳತೆ ಬ್ಲೌಸ್, ಇವ್ರು ತುಂಬ ಸಣ್ಣ ಇರೋದ್ರಿಂದ ಈ ಡಿಸೈನ್ ಕೊಟ್ಟಿದ್ದಾರಲ್ಲ ಇಲ್ಲಿ ಸ್ಲೀವ್ ಡಿಸೈನು, ಇದನ್ನು ಕಡಿಮೆ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿಂದ ಹಿಂಗೆ ಹೆಚ್ಚು ಕಡಿಮೆ 1.5 ಇಂಚ್ ಬರುತ್ತೆ. ಅದೇ ರೀತಿ ಉದ್ದ ಇಲ್ಲಿ 4 ಇಂಚ್ ಐತೆ. ಈ ಮೆಷರ್ಮೆಂಟಿಗೆ ತಕ್ಕಂತೆ ನಾನು ಇಲ್ಲಿ ಡಿಸೈನ್ ಮಾಡೋಕ್ಕೆ ಬಟ್ಟೆಗಳನ್ನ ಕಟ್ ಮಾಡ್ಕೊಂಡಿರೋದು. ನೀವೇನಾದರೂ ಈ ರೀತಿ ಓಪನಿಂಗ್ ಇರೋದನ್ನ ಕ್ಲೋಸ್ ಮಾಡಬೇಕು ಅಂತಂದರೆ ಅಲ್ಲಿ ಎಷ್ಟು ಮೆಷರ್ಮೆಂಟ್ ಇರುತ್ತೋ ಓಪನಿಂಗು ಅದಕ್ಕೆ ತಕ್ಕಂತೆ ನೀವು ಬಟ್ಟೆ ಪೀಸ್ಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಆಯಿತಾ. ಮೆಷರ್ಮೆಂಟ್ನ ಚೆಕ್ ಮಾಡ್ದಲೇ ನಾನು ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಷ್ಟನ್ನ ತೊಗೊಂಡ್ರಾಯ್ತು ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋಗಬೇಡಿ, ನಿಮಗೆ ಶಾರ್ಟೇಜು ಆಗ್ಬೋದು. ಕಡಿಮೆ ಇರೋದ್ರಿಂದ ಕಡಿಮೆ ಅಳತೆ ಬಟ್ಟೆನೇ ನನಗೆ ಸಾಕಾಗ್ತದೆ. ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಅನ್ನೋ ಥರನೇ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬಟ್ಟೆ ಎಷ್ಟಿದೆಯೋ ಅಷ್ಟಕ್ಕೆ ತಕ್ಕಂತೆ ನಾನಿಲ್ಲಿ ಪ್ಯಾಚಪ್ ಮಾಡಬೇಕಾಗಿದೆ. ಆದ್ದರಿಂದ 2 ಇಂಚು 3 ಇಂಚು 4 ಇಂಚು ಈ ರೀತಿ ಕಡಿಮೆ ಜಾಸ್ತಿ ತೊಗೊಂಡು ಬಟ್ಟೆ ಎಷ್ಟೈತೆ ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಈ ಓಪನಿಂಗ್ ಎಷ್ಟಿರುತ್ತೋ ಅಷ್ಟಕ್ಕೆ 4 ಇಂಚ್ ಬಟ್ಟೆ ತೊಗೊಂಡ್ರೆ ಆ 4 ಇಂಚಲ್ಲೇ ಕಂಪ್ಲೀಟಾಗಿ ಇಲ್ಲಿ ತನಕನೂ 4 ಇಂಚ್ದೇ 8 ಪೀಸ್ ಬೇಕಾದ್ರೂ ತೊಗೋಬೋದು. ಆದರೆ ಬಟ್ಟೆ ಕಡಿಮೆ ಇದ್ದಿದ್ದರಿಂದ ನಾನು 2 ಇಂಚ್ 3 ಇಂಚು ಈ ರೀತಿ ಸೈಜಸ್ಗಳನ್ನ ಹೆಚ್ಚು ಕಡಿಮೆ ಮಾಡಿಕೊಂಡು ಬಟ್ಟೆದು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಾನು ಹೇಳ್ತಿರೋ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈಗ ಯಾವ ರೀತಿ ಡಿಸೈನ್ ಮಾಡೋದು ಅಂತ ನೋಡೋಣ. ನಿಮ್ಗೇನಾದರೂ ಡೌಟ್ ಬಂತು ಅಂತಂದರೆ ನನಗೆ ಧಾರಾಳವಾಗಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ನಾನು 2 ಇಂಚ್ದು 3 ಇಂಚುದು ಆಲ್ರೆಡಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಈ ಥರ ಯಾವ ರೀತಿ ಫೋಲ್ಡ್ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. 2 ಇಂಚ್ 3 ಇಂಚ್ ಆಯ್ತಲ್ವಾ, ಈಗ 4 ಇಂಚ್ದು ಈ ರೀತಿ ಒಂದ್ಸಲ ಫೋಲ್ಡ್ ಮಾಡಿಕೊಂಡು ಮತ್ತೆ ಅದನ್ನು ಇನ್ನೊಂದು ಸೈಡ್ಗೆ ಈ ರೀತಿ ಫೋಲ್ಡ್ ಮಾಡ್ಕೊಬೇಕು. ಫೋಲ್ಡ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇದೇ ಥರ ಎಲ್ಲ ಪೀಸ್ಗಳನ್ನೂ ಫಸ್ಟು ನೀವು ಸ್ಟಿಚ್ ಮಾಡ್ಕೊಬಿಡಬೇಕು. ಫಸ್ಟು 2 ಇಂಚ್ ಏನಿದೆ ಅಲ್ಲ ಅದ್ರ ಕೆಳಗಡೆ 3 ಇಂಚ್ ಫೋಲ್ಡಿಂಗ್ ಬಟನ್ ಇಟ್ಕೊಂಡು ಈ ರೀತಿ ಜಾಯಿನ್ ಮಾಡ್ಕೊಳ್ಳಿ. ಮತ್ತು ಈ ಗ್ಯಾಪ್ ನೋಡ್ತಾ ಇರಬಹುದು ನೀವು, ಇದಕ್ಕೂ ಇಲ್ಲಿ ಎಷ್ಟು ಗ್ಯಾಪ್ ಐತೆ, ಪ್ರತಿ ಒಂದು ಪೀಸ್ಗೂ ಅಷ್ಟೇ ಗ್ಯಾಪ್ನ ನೀವು ಮೇಂಟೈನ್ ಮಾಡ್ಕೊತಾ ಬರಬೇಕು. 2 ಇಂಚ್ 3 ಇಂಚ್ ಆದಮೇಲೆ ನಾನಿಲ್ಲಿ 4 ಇಂಚ್ ಪೀಸ್ನ ಇಡ್ತಾ ಇದ್ದೀನಿ. ನೋಡಿ, ಪ್ರತಿ ಒಂದು ಪೀಸ್ಗೂ ಸೇಮ್ ಗ್ಯಾಪ್ ಇದೆ ಆಯಿತಾ. ಇದನ್ನು ನೋಡಿಕೊಂಡು ಮೇಂಟೈನ್ ಮಾಡ್ತಾ ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ. ಅದೇ ಥರ ಈ ಕಡೆ ಸೈಡು ಅಷ್ಟೇ. ಈಗ ನೆಕ್ಸ್ಟು 5 ಇಂಚ್ ಪೀಸ್ ಇಡೋಣ. 5 ಇಂಚ್ಗೂ ಅಷ್ಟೇ ಸೇಮ್ ಗ್ಯಾಪ್ ಇರಬೇಕು. ಮತ್ತು ಈ ಶಾರ್ಪ್ನೆಸ್ ಇದೆ ಅಲ್ಲ, ಟ್ರಯಾಂಗಲ್ ಶೇಪ್ ಥರ, ಇದೆಲ್ಲ ಸ್ಟ್ರೇಟಾಗಿಯೇ ಬರಬೇಕು. ಆ ಕಡೆ ಈ ಕಡೆ ಹೋಗಬಾರ್ದು, ಆ ಥರ ನೋಡ್ಕೊಳ್ಳಿ. ಲಾಸ್ಟಲ್ಲಿ ನಾವು ಬೀಡ್ಸ್ ಅಟ್ಯಾಚ್ ಮಾಡಬೇಕು ಅದಕ್ಕೆ.
ಮತ್ತು ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ನಾನು ಫೋಲ್ಡ್ ಮಾಡುವಾಗ ಟ್ರಯಾಂಗಲ್ ಥರ ಇಲ್ಲಿ ಓಪನಿಂಗ್ ಇದೆ ನೋಡಿ, ಇದೆಲ್ಲ ಒಂದೇ ಸೈಡಿಗೆ ಬರಲಿ. ಒಂದು ಈ ಕಡೆ ಸೈಡ್ ಬರಬೇಕು, ಇಲ್ಲಾಂದರೆ ಈ ಕಡೆ ಸೈಡ್ ಬರಬೇಕು. ಇಲ್ಲಿ ನೋಡಿ ಕ್ಲೋಸ್ಡ್ ಸೈಡೆಲ್ಲ ಒಂದೇ ಸೈಡ್ ಇದೆ, ಅದೇ ಥರ ಓಪನ್ಡ್ ಸೈಡೆಲ್ಲ ಒಂದೇ ಸೈಡ್ ಇದೆ. ಇದನ್ನು ನೋಡ್ಕೊಳ್ಳಿ. ಒಂದನ್ನು ಕ್ಲೋಸ್ನ ಈ ಕಡೆ ಹಾಕೋದು, ಇನ್ನೊಂದು ಓಪನ್ನ ಆ ಕಡೆ ಹಾಕೋದು, ಈ ರೀತಿ ಮಾಡಬೇಡಿ. ಫಿನಿಶಿಂಗ್ ಅಷ್ಟು ನೀಟಾಗಿ ಬರಲ್ಲ. ಈ ಥರ ಒಂದೇ ಸಮ ಬಂದರೆ ಚೆನ್ನಾಗಿರುತ್ತೆ. ಈಗ 5 ಇಂಚ್ ಆದಮೇಲೆ ಮತ್ತೆ ನಾನಿಲ್ಲಿ 4 ಇಂಚ್ ತನಕ ಹಾಕೋತಾ ಇದ್ದೀನಿ. ನೋಡಿ, ನಾನು ಆಗಲೇ ಹೇಳ್ದಂಗೆ ನೀವು ಎಲ್ಲ ಪೀಸ್ಗಳ ಸೈಜ್ ಅಂತಂದರೆ ಮೆಷರ್ಮೆಂಟ್ ಕೂಡ ಒಂದೇ ಸೈಜ್ ತೊಗೊಬೋದಿತ್ತು. ಅಂದರೆ ಈಗ 5 ಇಂಚ್ ತಗೊಂಡ್ರೆ ಎಲ್ಲ ಪೀಸ್ದು 5 ಇಂಚೇ ತೊಗೋಬೋದಿತ್ತು. ಬಟ್ ನಾನು ಹೇಳ್ದಂಗೆ ಬಟ್ಟೆ ಶಾರ್ಟೇಜ್ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಕಡಿಮೆ ತೊಗೊಂಡು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಎಲ್ಲ ಪೀಸ್ಗಳನ್ನೂ ಈ ರೀತಿ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಜಾಯಿಂಟ್ ಮಾಡ್ಕೊಂಡ್ಮೇಲೆ ಯಾವುದಾದ್ರೂ ಒಂದು ಲೈನಿಂಗ್ ಬಟ್ಟೆನ ತಗೊಂಡು ಎಕ್ಸ್ಟ್ರಾ ಈ ರೀತಿ ಅದ್ರ ಮೇಲೆ ನಾವು ಸ್ಟಿಚ್ ಮಾಡ್ಕೊಂಡ್ವಲ್ಲ ಪೀಸು ಇಟ್ಬಿಟ್ಟು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಇವಾಗ ನಾನು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊತೀನಿ. ಈಗ ಡಿಸೈನ್ದು ರೆಡಿ ಆಗುತ್ತೆ. ಸ್ಲೀವ್ಸ್ನ ಫಸ್ಟು ಬಿಚ್ಕೊಬೇಕು. ಇಲ್ಲಿ ಓವರ್ಲಾಕ್ ಎಲ್ಲ ಮಾಡಿಬಿಟ್ಟಿದ್ದಾರೆ ನೋಡಿ, ಅದನ್ನು ಕಟ್ ಮಾಡ್ಕೊಳ್ಳೋಣ. ಬರೀ ಸೈಡ್ ಫಿಟ್ಟಿಂಗ್ ಮಾತ್ರ ಬಿಚ್ಚಬೇಕು ನೀವು, ಸ್ಲೀವ್ಸ್ನ ಸಪ್ರೇಟ್ ಮಾಡೋಕ್ಕೆ ಹೋಗಬೇಡಿ. ಸ್ಟಿಚ್ನ ಬಿಚ್ಚೋಕ್ಕಿಂತ ಮುಂಚೆ ಆ ಸ್ಟಿಚ್ ಎಲ್ಲಿಗೆ ಬಂದಿರುತ್ತೋ ಅಲ್ಲಿ ಈ ರೀತಿ ಮಾರ್ಕರ್ನ ತೊಗೊಂಡು ಒಂದು ಲೈನ್ ಹಾಕೊಂಬಿಡಿ. ಆವಾಗ ನಮಗೆ ಮತ್ತೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಮೆಷರ್ಮೆಂಟ್ ಎಷ್ಟು ಬೇಕು ಅನ್ನೋದು ಕನ್ಫ್ಯೂಸ್ ಆಗೋದಿಲ್ಲ. ಆ ಲೈನ್ ಮೇಲೇ ನಾವು ಸ್ಟಿಚ್ನ ಹಾಕೋಬಿಡ್ಬೋದು. ಈ ಥರ ನೀಟಾಗಿ ಸೈಡ್ ಫಿಟ್ಟಿಂಗ್ನ ಬಿಚ್ಚಿಬಿಟ್ಟು ಸ್ಲೀವ್ಸ್ನ ಓಪನಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತು ಈಗ ಇದ್ರ ಕೆಳಗಡೆ ನಾವೇನು ಆಗಲೇ ರೆಡಿ ಮಾಡ್ಕೊಂಡಿದ್ವಿ ಡಿಸೈನು, ಅದನ್ನು ಈ ಥರ ಹಾಕಬೇಕು. ನೀವು ಬೇಕಿದ್ರೆ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಬೀಡ್ಸ್ಗಳನ್ನೂ ಕೂಡ ಪೋಣಿಸ್ಕೋಬೋದು. ಫಸ್ಟ್ ಬೀಡ್ಸ್ನೇ ಪೋಣಿಸ್ಬಿಡೋಣ ಬನ್ನಿ, ಈಸಿ ಆಗುತ್ತೆ ನೋಡಿ. ಈ ರೀತಿ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆನೇ ಬೀಡ್ಸ್ನ ಪೋಣಿಸ್ಕೊಳ್ಳೋಣ, ಈಸಿ ಆಗುತ್ತೆ ನೋಡಿ. ಕೆಳಗಡೆಯಿಂದ ನಾನಿಲ್ಲಿ ದಾರನ ತೊಗೊಂಡಿದ್ದೀನಿ. 4 ಎಳೆ ಐತೆ ಇದು ದಾರ. ಆ ಟ್ರಯಾಂಗಲ್ದು ತುದಿ ಬರುತ್ತಲ್ಲ ಶೇಪು, ಅಲ್ಲಿಗೆ ನಾವು ಬೀಡನ್ನ ಅಟ್ಯಾಚ್ ಮಾಡ್ಕೊಬೇಕು. ಅಟ್ಯಾಚ್ ಮಾಡಿಕೊಂಡು ಹಿಂದ್ಗಡೆ ಒಂದು ಲಾಕ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಟ್ರಯಾಂಗಲ್ ತುದಿಗೆ ಬನ್ನಿ, ಆಯಿತಾ? ಟ್ರಯಾಂಗಲ್ ತುದಿಗೆ ಬರಬೇಕು. ಈ ರೀತಿ ಸೂಜಿ ಕಾಣ್ತಿದೆ ಅಂತ ಅನ್ಕೋತೀನಿ. ಟ್ರಯಾಂಗಲ್ ತುದಿಗೆ ಬರಬೇಕು. ಮತ್ತು ಸೇಮ್ ಪಾಯಿಂಟ್ ಅದೇ ತುದಿಗೆ ಬೀಡನ್ನ ತಗೊಂಡು ಹಿಂದ್ಗಡೆ ತಿರುಗಿಸಿ ಒಂದು ಲಾಕ್ ಮಾಡ್ಕೊಳ್ಳಿ. ಇದೇ ಥರ ಪ್ರತಿ ಟ್ರಯಾಂಗಲ್ನ ತುದಿಗೂ ಕೂಡ ನಾವು ಬೀಡನ್ನ ಹಾಕ್ಕೊಬೇಕು. ಇದು ಮಾಮೂಲಿ ಕುಚ್ಚು ಹಾಕೋಕ್ಕೆಲ್ಲ ಯೂಸ್ ಮಾಡ್ತೀವಲ್ವ, ಅದೇ ಬೀಡ್ ಇದು. ಲಾಸ್ಟಲ್ಲಿ ಒಂದು 2-3 ಲಾಕ್ಗಳನ್ನ ಮಾಡಿಕೊಂಡು ದಾರನ ಕಟ್ ಮಾಡ್ಕೊಳ್ಳಿ ನೋಡಿ. ಬೀಡ್ಸು ಎಲ್ಲ ಸ್ಟ್ರೇಟಾಗಿಯೇ ಇರಬೇಕು ಈ ಥರ. ಈಗ ನಾವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ, ಈಸಿ ಆಗುತ್ತೆ. ನೋಡಿ ಈ ಥರ ಬರುತ್ತೆ. ಒಳಗಡೆಯಿಂದ ನಾವು ಈಗ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ಈ ಬಟ್ಟೆ ಫೋಲ್ಡಿಂಗ್ ಇದೆಲ್ಲ ಇದ್ರ ಪಕ್ಕಕ್ಕೆ ಸ್ಟಿಚ್ ಹಾಕ್ಬಿಟ್ಟು ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗ್ಬಿಡೋಣ, ಇಲ್ಲಾಂದರೆ ಸ್ಲೀವ್ಸು ಟೈಟ್ ಆಗಿಬಿಡುತ್ತೆ. ಇಷ್ಟೇ. ಇವಾಗ ಇದಕ್ಕೆ ಮಾಮೂಲಿಯಾಗಿ ಲೇಸ್ ಹಾಕೊಳ್ಳೋಣ. ಸ್ವಲ್ಪ ಈ ಟರ್ನಿಂಗ್ ಹತ್ರ ಶಾರ್ಪ್ನೆಸ್ನ ಕೊಡಿ, ಓಕೆನಾ? ಡಿಸೈನು ಶೇಪ್ ತುಂಬ ನೀಟಾಗಿ ಬರುತ್ತೆ. ಈ ರೀತಿ ಸ್ವಲ್ಪ ಲೇಸ್ನ ಫೋಲ್ಡ್ ಮಾಡಿಕೊಂಡು ಇಲ್ಲಿ ತುದಿ ಇದೆಲ್ಲ ಇದು ಶಾರ್ಪಾಗಿ ಬರಬೇಕು.
ನೋಡಿ ಇಷ್ಟೇ ಸ್ಲೀವ್ಸ್ ಡಿಸೈನ್ ಕಂಪ್ಲೀಟ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಇದು ಆಲ್ಟ್ರೇಷನ್ ಮಾಡಿರೋದು ಅಂತಲೇ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಬರುತ್ತೆ ಡಿಸೈನು. ನೀವು ಬೇಕಾದ್ರೆ ಸ್ಟಿಚ್ ಮಾಡುವಾಗಲೇ ಈ ಥರ ಸ್ಟಿಚ್ ಮಾಡ್ಕೊಬೋದು. ಬಟ್ ಅವ್ರು ಓಪನ್ ಇಡ್ಸ್ಕೊಂಡು ಆಮೇಲೆ ಆಲ್ಟ್ರೇಷನ್ ಕೇಳಿದ್ರಿಂದ ಎರಡೆರಡು ಕೆಲಸ ಆಯಿತು ನೋಡಿ. 2 ಸ್ಲೀವ್ಸ್ ಕೂಡ ಇದೇ ರೀತಿ ರೆಡಿ ಆಗೈತೆ. ನಾನು ಆಗಲೇ ಸೈಡ್ ಫಿಟ್ಟಿಂಗ್ ಹೊಲಿಗೆ ಬಿಚ್ಚೋಕ್ಕಿಂತ ಮುಂಚೆನೇ ಮಾರ್ಕ್ ಮಾಡಿದ್ದಿದ್ದರಿಂದ ನೋಡಿ ಎಲ್ಲಿಗೆ ಸೈಡ್ ಫಿಟ್ಟಿಂಗ್ ಬರಬೇಕು ಅನ್ನೋದು ಕೂಡ ಮಾರ್ಕಿಂಗ್ ಇಲ್ಲೇ ಐತೆ. ಇಲ್ಲಿಗೇ ಸ್ಟಿಚ್ ಹಾಕ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡಿಕೊಂಡ್ರೆ ಆಯಿತು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಇದೇ ಥರ ಯೂಸ್ಫುಲ್ ವಿಡಿಯೋನೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.